ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಇಂಗ್ಲಿಷ್ ಸಾಹಿತ್ಯದ ಒಂದು ತುಂಬಾನೇ ವಿಶಿಷ್ಟವಾದ ಕೃತಿ, ಅಲೆಕ್ಸಾಂಡರ್ ಪೋಪ್ ಅವರ ದಿ ರೇಪ್ ಆಫ್ ದ ಲಾಕ್. ಹೌದು, ಶೀರ್ಷಿಕೆ ಕೇಳಿ ತುಂಬ ಜನ ಇದೇನೋ ಒಂದು ಗಂಭೀರವಾದ ದುರಂತ ಕಥೆ ಅಂತ ಅನ್ಕೋತಾರೆ ಅಲ್ವಾ? ಅದೇ ಆದರೆ ಇದೊಂದು ಮಾಕ್ ಎಪಿಕ್, ಅಂದ್ರೆ ಒಂದು ಅಣಕ ಮಹಾಕಾವ್ಯ. ಖಂಡಿತ. ಒಂದು ಸಣ್ಣ, ಬಹುಶಃ ತುಂಬ ಕ್ಷುಲ್ಲಕ ಅಂತ ಹೇಳಬಹುದಾದ ಘಟನೆಯನ್ನ ಹಿಡ್ಕೊಂಡು ಅದನ್ನ ಮಹಾಭಾರತ, ರಾಮಾಯಣದಂತಹ ಮಹಾಕಾವ್ಯಗಳ ಶೈಲಿಯಲ್ಲಿ ಬರೆದಿದ್ದಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಆ 18ನೇ ಶತಮಾನದ ಇಂಗ್ಲೆಂಡಿನ ಶ್ರೀಮಂತ ಸಮಾಜವನ್ನ ವಿಡಂಬನೆ ಮಾಡೋದು ಅನ್ವಾ? ಎಕ್ಸಾಕ್ಟ್ಲಿ. ಇದರ ಹಿಂದೆ ಒಂದು ನೈಜ ಘಟನೆ ಕೂಡ ಇದೆ. ಲಾರ್ಡ್ ಪೀಟರ್ ಅನ್ನೋ ಯುವಕ ಅರಬೆಲ್ಲಾ ಫಾರ್ಮರ್ ಅನ್ನೋ ಯುವತಿಯ ಕೂದಲಿನ ಒಂದು ಪಟ್ಟಿಯನ್ನ ಅವಳ ಪರ್ಮಿಷನ್ ಇಲ್ಲದೆ ಕತ್ತರಿಸ್ಬಿಡ್ತಾನೆ. ಹಾಗಾಗಿ ಆ ಎರಡು ಕುಟುಂಬಗಳ ನಡುವೆ ದೊಡ್ಡ ಜಗಳವೇ ಆಗಿ ಹೋಗುತ್ತೆ. ಹೌದು. ಆ ಜಗಳವನ್ನ ತಮಾಷೆಯಾಗಿ ಬಗೆಹರಿಸೋಕೆ ಪೋಪ್ ಅವರ ಸ್ನೇಹಿತರೊಬ್ಬರು ಈ ಕವಿತೆ ಬರೆಯೋಕೆ ಕೇಳ್ಕೋತಾರೆ. ಪೋಪ್ ಆ ಸಣ್ಣ ವಿಷಯವನ್ನೇ ಒಂದು ಮಹಾಯುದ್ಧದ ಹಾಗೆ ಚಿತ್ರಿಸಿದ್ದಾರೆ. ಆ ಸಮಾಜದ ಟೊಳ್ಳು ಪ್ರತಿಷ್ಠೆ, ಡಂಬಾಚಾರ ಎಲ್ಲವನ್ನೂ ಹಾಸ್ಯದ ಮೂಲಕ ಹೊರಗೆ ತಂದಿದ್ದಾರೆ. ಹೌದು, ಅದನ್ನೇ ವೀರರಸದೆ ಅಣಕ ಅಂತ ಕರೆಯೋದು. ಗಂಭೀರ ಶೈಲಿಯನ್ನ ಒಂದು ಕ್ಷುಲ್ಲಕ ವಿಷಯಕ್ಕೆ ಅನ್ವಯಿಸೋದು. ಸರಿ, ಹಾಗಾದ್ರೆ ಕಥೆಯೊಳಗೆ ನೇರವಾಗಿ ಹೋಗೋಣ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಕ್ಯಾಂಟೋ 1. ಇಲ್ಲಿ ಕವಿತೆ ಆರಂಭ ಆಗೋದೇ ನಾಯಕಿ ಬೆಲಿಂಡಾಳ ಪರಿಚಯದೊಂದಿಗೆ. ಹೌದು, ಮೊದಲ ಭಾಗದಲ್ಲಿ ಆಕೆ ಮಧ್ಯಾಹ್ನದವರೆಗೂ ನಿದ್ದೆ ಮಾಡ್ತಿರ್ತಾಳೆ. ಇದು ಆ ಕಾಲದ ಶ್ರೀಮಂತ ವರ್ಗದ ಸೋಮಾರಿತನಕ್ಕೆ ಮೊದಲ ನೋಟ. ಅವರ ನಿರುದ್ಯೋಗಿ ಜೀವನ ಶೈಲಿ. ಖಂಡಿತ. ಅವಳು ಎಚ್ಚರಗೊಳ್ಳೋದೇ ಒಂದು ಕನಸಿನಿಂದ. ಆ ಕನಸಿನಲ್ಲಿ ಏರಿಯಲ್ ಅನ್ನೋ ಅವಳ ರಕ್ಷಕ ಆತ್ಮ ಒಂದು ಅನಾಹುತ ಕಾದಿದೆ ಅಂತ ಎಚ್ಚರಿಸ್ತಾನೆ. ಆದ್ರೆ ಅದೇನು ಅಂತ ಸರಿಯಾಗಿ ಹೇಳಲ್ಲ. ಆಮೇಲೆ ಬರುವ ದೃಶ್ಯವಂತೂ ಪೋಪ್ ಅವರ ವಿಡಂಬನಾ ಚಾತುರ್ಯಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ. ಅದು ಬೆಲಿಂಡಾಳ ಅಲಂಕಾರದ ದೃಶ್ಯ. ಹೌದು, ಆ ಭಾಗ ಓದ್ತಿದ್ರೆ ಅವಳು ಅಲಂಕಾರ ಮಾಡ್ಕೋತಿದ್ದಾಳೋ ಅಥವಾ ಯಾವುದೋ ದೇವತೆಗೆ ಪೂಜೆ ಮಾಡ್ತಿದ್ದಾಳೋ ಅನ್ನೋ ಅನುಮಾನ ಬರುತ್ತೆ. ನಿಖರವಾಗಿ. ಅವಳ ಡ್ರೆಸ್ಸಿಂಗ್ ಟೇಬಲ್ ಅನ್ನ ಒಂದು ಪವಿತ್ರ ಪೂಜಾ ವೇದಿಕೆಯ ಹಾಗೆ ವರ್ಣಿಸಲಾಗಿದೆ. ಅದರ ಮೇಲಿರೋ ಸುಗಂಧ ದ್ರವ್ಯಗಳು, ಆಭರಣಗಳು ಎಲ್ಲವೂ ಪೂಜಾ ಸಾಮಗ್ರಿಗಳ ತರಹ. ಅದೇ, ಇದು ಆ ಕಾಲದ ಧಾರ್ಮಿಕ ಮೌಲ್ಯಗಳ ಪತನವನ್ನ ಸೂಚಿಸುತ್ತೆ. ದೇವರ ಮೇಲಿನ ಭಕ್ತಿ ಹೋಗಿ ಆತ್ಮಪೂಜೆ ಅಂದ್ರೆ ಸೌಂದರ್ಯದ ಆರಾಧನೆ ಬಂದಿದೆ ಅಂತ ಪೋಪ್ ಟೀಕೆ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಸಿಲ್ಫ್ಸ್ ಅನ್ನೋ ಗಾಳಿಯ ಆತ್ಮಗಳ ಪರಿಚಯ ಆಗುತ್ತೆ. ಅವರ ಪಾತ್ರ ಏನು ಈ ಕಥೆಯಲ್ಲಿ? ಆ ಸಿಲ್ಫ್ಗಳು ಬೆಲಿಂಡಾಳ ಮಾನ, ಮರ್ಯಾದೆ, ಸೌಂದರ್ಯವನ್ನ ಕಾಪಾಡೋಕಿರೋ ಶಕ್ತಿಗಳು. ಆದ್ರೆ ಅವರ ಚಿಂತೆಗಳೆಲ್ಲ ತುಂಬಾ ಕ್ಷುಲ್ಲಕ. ಅಂದ್ರೆ ಅವಳ ಗೌರವಕ್ಕೆ ಧಕ್ಕೆ ಆಗೋದಕ್ಕಿಂತ ಅವಳು ಉಡುಗೆ ಹಾಳಾಗ್ಬಾರ್ದು, ಮೇಕಪ್ ಕರಗಬಾರ್ದು ಅನ್ನೋದೇ ಅವರ ದೊಡ್ಡ ಚಿಂತೆ. ಇದು ಆ ಸಮಾಜದ ನೈತಿಕತೆ ಎಷ್ಟು ಬಾಲಿಷ್ವಾಗಿತ್ತು ಅಂತ ತೋರಿಸುತ್ತೆ. ಓಕೆ, ನಾವು ಮೂವಿಂಗ್ ಟು ಕ್ಯಾಂಟೋ 2. ಬೆಲಿಂಡಾ ಥೀಮ್ಸ್ ನದಿಯಲ್ಲಿ ಪ್ರಯಾಣ ಮಾಡ್ತಾಳೆ. ಹೌದು. ಆಗ ಅವಳ ಸೌಂದರ್ಯವನ್ನ ಹೋಮರ್ನ ಇಲಿಯಡ್ ಕಾವ್ಯದ ನಾಯಕಿ ಹೆಲೆನ್ಗೆ ಹೋಲಿಸಿ ವೈಭವೀಕರಿಸಲಾಗುತ್ತೆ. ಇನ್ನೊಂದು ಕಡೆ ನಮ್ಮ ಖಳನಾಯಕ ಬ್ಯಾರನ್ ಪ್ರವೇಶ ಮಾಡ್ತಾನೆ. ಹೌದು. ಅವನು ಬೆಲಿಂಡಾಳ ಕತ್ತಿನಿಂದ ಇಳಿಬಿದ್ದಿರೋ ಎರಗ ಸುಂದರ ಕೂದಲಿನ ಸುರುಳಿಗಳನ್ನ ನೋಡಿ ಅದನ್ನ ಯಾವಾದ್ರೂ ಮಾಡಿ ಕತ್ತರಿಸಲೇಬೇಕು ಅಂತ ಸಂಕಲ್ಪ ಮಾಡ್ತಾನೆ. ಅದು ಒಂದು ದೊಡ್ಡ ವೀರಕೃತ್ಯದ ತರಹ ಅವನು ಭಾವಿಸ್ತಾನೆ. ಆ ಕೂದಲಿನ ಸುರುಳಿಗೋಸ್ಕರ ಒಂದು ಯಜ್ಞವನ್ನೇ ಮಾಡ್ತಾನಲ್ಲ. ಹೌದು, ಅದೊಂದು ಅದ್ಭುತ ವಿಳಂಬನೆ. ತನ್ನ ಹಳೆ ಪ್ರೇಯಸಿಯಲು ಕೊಟ್ಟ ಪ್ರೇಮ ಪತ್ರಗಳನ್ನೆಲ್ಲ ಹಾಕಿ ಒಂದು ಯಜ್ಞಕುಂಡ ಮಾಡಿ ಪ್ರೀತಿಯ ದೇವತೆಗೆ ಪ್ರಾರ್ಥನೆ ಸಲ್ಲಿಸ್ತಾನೆ. ಮಹಾಕಾವ್ಯದ ನಾಯಕರು ಯುದ್ಧಕ್ಕೆ ಹೋಗೋ ಮುನ್ನ ಮಾಡೋ ಯಜ್ಞದ ಅಣಕ ಇದು. ಖಂಡಿತ. ಒಂದು ಕೂದ್ಲಿನ ತುಂಡು ಪಡೆಯೋಕೆ ಇಷ್ಟೊಂದು ದೊಡ್ಡ ಸಿದ್ಧತೆ. ಇದು ಆ ಕಾಲದ ಯುವಕರ ಮಹತ್ವಾಕಾಂಕ್ಷೆಗಳು ಎಷ್ಟು ಹಾಸ್ಯಾಸ್ಪದವಾಗಿದ್ವೋ ಅಂತ ತೋರಿಸುತ್ತೆ. ನಂತರ ಕಥೆ ಹ್ಯಾಂಪ್ಟನ್ ಕೋರ್ಟ್ ಅರಮನೆಗೆ ಬರುತ್ತೆ. ಹಿಯರ್ಸ್ ವೇರ್ ದ ಮೇನ್ ಆಕ್ಷನ್ ಹ್ಯಾಪನ್ಸ್ ಇನ್ ಕ್ಯಾಂಟೋ 3. ಇಲ್ಲಿ ಆ ಬಹುಚರ್ಚಿತ ಓಂಬ್ರೆ ಅನ್ನೋ ಇಸ್ಪೀಟ್ ಆಟದ ದೃಶ್ಯ ಬರುತ್ತೆ. ಅದೊಂದು ಸಾಮಾನ್ಯ ಇಸ್ಪೀಟ್ ಆಟ, ಆದರೆ ಅದನ್ನ ಒಂದು ಮಹಾಯುದ್ಧದ ತರಹ, ಯುದ್ಧರಂಗದ ತರಹಾನೇ ಚಿತ್ರಿಸಲಾಗಿದೆ. ಸ್ಪೇಡ್ಸ್, ರಾಜ, ರಾಣಿಯರೆಲ್ಲ ಸೈನಿಕರು, ಸೇನಾಧಿಪತಿಗಳ ತರಹ. ಬೆಲಿಂಡಾ ಆ ಆಟವನ್ನ ಗೆಲ್ಲುತ್ತಾಳೆ ಕೂಡ. ಹೌದು, ತನ್ನ ಬುದ್ಧಿವಂತಿಕೆಯಿಂದ ಗೆಲ್ಲುತ್ತಾಳೆ. ಆದ್ರೆ ಯುದ್ಧದಲ್ಲಿ ಗೆದ್ದವರು ವಿಜಯೋತ್ಸವದಲ್ಲಿ ಅಜಾಗರೂಕರಾಗಿರ್ತಾರಲ್ಲ, ಹಾಗೆಯಾಗುತ್ತೆ. ಅಂದ್ರೆ ಆಟ ಗೆದ್ದ ಸಂಭ್ರಮದಲ್ಲಿರುವಾಗ ಬ್ಯಾರನ್ ತನ್ನ ಕುತಂತ್ರವನ್ನ ಕಾರ್ಯರೂಪಕ್ಕೆ ತರ್ತಾನೆ. ಹೌದು. ಕ್ಲಾರಿಸ್ಸಾ ಅನ್ನೋ ಇನ್ನೊಬ್ಬ ಯುವತಿ ಕೊಟ್ಟ ಕತ್ತರಿಯಿಂದ ಬೆಲಿಂಡಾಳ ಕೂದಲಿನ ಸುಂದರ ಪಟ್ಟಿಯನ್ನ ಕತ್ತರಿಸ್ಬಿಡ್ತಾನೆ. ಆಗ ಬೆಲಿಂಡಾ ತೋರಿಸೋ ಆಕ್ರೋಶ, ಅವಳ ಚೀತ್ಕಾರ, ಅದು ಒಂದು ಸಣ್ಣ ವಿಷಯಕ್ಕೆ ತೋರಿಸೋ ಪ್ರತಿಕ್ರಿಯೆ ಅಂತ ಅನ್ಸೋದೇ ಇಲ್ಲ.
ಅನ್ಸೋದೇ ಇಲ್ಲ. ಗ್ರೀಕ್ ಮಹಾಕಾವ್ಯದಲ್ಲಿ ನಾಯಕಿಯ ಅಪಹರಣವಾದಾಗ ಉಂಟಾಗೋ ಕೋಲಾಹಲದ ಹಾಗೆ ಪೋಪದನ್ನ ಚಿತ್ರಿಸಿದ್ದಾರೆ. ಇಲ್ಲಿ ಕಾರಣಕ್ಕೂ ಪ್ರತಿಕ್ರಿಯೆಗೂ ಇರೋ ಅಜಗಜಾಂತರ ವ್ಯತ್ಯಾಸವೇ ಹಾಸ್ಯದ ಮೂಲ ಅಲ್ಲ? ಸಂಪೂರ್ಣವಾಗಿ ಸರಿ. ಅವರ ಗೌರವ, ಪ್ರತಿಷ್ಠೆಯ ಕಲ್ಪನೆ ಎಷ್ಟು ಟೊಳ್ಳಾಗಿತ್ತು ಅಂತ ಇದು ತೋರಿಸುತ್ತೆ. ಇನ್ ಕ್ಯಾಂಟೋ 4 ದ ರಿಯಾಕ್ಷನ್ ಇಸ್ ಈವನ್ ಮೋರ್ ಡ್ರಮ್ಯಾಟಿಕ್. ಅಲ್ಲಿ ಅಂಬ್ರಿಯಲ್ ಅನ್ನೋ ಇನ್ನೊಂದು ಆತ್ಮದ ಪ್ರವೇಶ ಆಗತ್ತೆ. ಅದು ಕೇವ್ ಆಫ್ ಸ್ಪ್ಲೀನ್ ಅನ್ನೋ ಸ್ಥಳಕ್ಕೆ ಹೋಗುತ್ತೆ. ಏನಿದು ಕೇವ್ ಆಫ್ ಸ್ಪ್ಲೀನ್? ಸ್ಪ್ಲೀನ್ ಅಂದ್ರೆ ಆ ಕಾಲದಲ್ಲಿ ಖಿನ್ನತೆ, ಸಿಟ್ಟಿಗೆ ಕಾರಣವಾಗೋ ದೇಹದ ಅಂಗ ಅಂತ ನಂಬಿದ್ರು. ಈ ವಿಷಣ್ಣತೆಯ ಗುಹೆ ಅನ್ನೋದು ಕೃತಕ ದುಃಖ, ಫ್ಯಾಷನಬಲ್ ಖಿನ್ನತೆಯ ಸಂಕೇತ. ಅಂದ್ರೆ ದುಃಖವನ್ನ ಒಂದು ಅಲಂಕಾರದ ತರಹ ಪ್ರದರ್ಶಿಸೋದು. ಹೌದು. ಅಂಬ್ರಿಯಲ್ ಆ ಗುಹೆಯಿಂದ ನಿಟ್ಟುಸಿರು, ಕಣ್ಣೀರು, ಹಿಸ್ಟೆರಿಕ್ ಭಾವನೆಗಳನ್ನೆಲ್ಲ ಒಂದು ಚೀಲದಲ್ಲಿ ತಂದು ಬೆಲಿಂಡಾ ಮೇಲೆ ಸುರಿತಾನೆ. ಆಗ ಅವಳ ದುಃಖ 100 ಪಟ್ಟು ಹೆಚ್ಚಾಗುತ್ತೆ. ಇದೇ ಸಂದರ್ಭದಲ್ಲಿ ಕ್ಲಾರಿಸ್ಸಾ ಅಂದ್ರೆ ಬ್ಯಾರನ್ಗೆ ಕತ್ರಿ ಕೊಟ್ಟ ಅದೇ ಯುವತಿ ಒಂದು ಭಾಷಣ ಮಾಡ್ತಾಳೆ. ಅದು ಕವಿತೆಯ ಒಂದು ಮುಖ್ಯ ಭಾಗ. ಹೌದು. ಕ್ಲಾರಿಸ್ಸಾ ಕವಿತೆಯ ನೈತಿಕ ಧನಿಯಾಗಿ ಮಾತಾಡ್ತಾಳೆ. ಈ ಗಲಾಟೆಯೆಲ್ಲ ಯಾಕೆ? ಸೌಂದರ್ಯ ಶಾಶ್ವತವಲ್ಲ, ಸದ್ಗುಣ ಮತ್ತು ಉತ್ತಮ ನಡತೆಯೇ ಶಾಶ್ವತ. ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಮೌಲ್ಯಗಳು ಮುಖ್ಯ ಅಂತ ಬುದ್ಧಿವಾದ ಹೇಳ್ತಾಳೆ. ಇದು ಪೋಪ್ ಅವರ ಸ್ವಂತ ಅಭಿಪ್ರಾಯದ ತರ ಇದೆ. ಹೌದು. ಆದ್ರೆ ಆ ಸಮಾಜದ ನೈತಿಕ ಕುರುಡುತನ ಎಷ್ಟಿತ್ತಂದ್ರೆ ಅವಳ ಮಾತನ್ನ ಯಾರೂ ಕೇಳಿಸ್ಕೊಳ್ಳೋದೇ ಇಲ್ಲ. ಎಲ್ಲರೂ ಅವಳನ್ನ ನಿರ್ಲಕ್ಷಿಸ್ತಾರೆ. ಆ ವಿವೇಕದ ಮಾತಿಗಲ್ಲಿ ಬೆಲೆಯೇ ಇರಲಿಲ್ಲ ಅನ್ನೋದನ್ನ ತೋರಿಸೋಕೆ ಆ ದೃಶ್ಯ ಅವಶ್ಯಕವಾಗಿತ್ತು. ಖಂಡಿತ. ಫೈನಲಿ ವಿ ರೀಚ್ ದ ಕನ್ಕ್ಲೂಷನ್ ಇನ್ ಕ್ಯಾಂಟೋ 5. ಕ್ಲಾರಿಸ್ಸಾಳ ಮಾತಿಗೆ ಬೆಲೆ ಸಿಗ್ದಿದ್ದ ಮೇಲೆ ಕಥೆ ಅಂತಿಮ ಘಟ್ಟಕ್ಕೆ ಬರುತ್ತೆ. ಇಲ್ಲಿ ಒಂದು ರೀತಿಯ ಯುದ್ಧವೇ ನಡೆದು ಹೋಗುತ್ತೆ. ಹೌದು. ಆದ್ರೆ ಅದೊಂದು ಅಣಕ ಯುದ್ಧ, ನಿಜವಾದ ಯುದ್ಧ ಅಲ್ಲ. ಗಂಡಸರು ಮತ್ತು ಹೆಂಗಸರ ನಡುವೆ ಒಂದು ಮಾತಿನ ಚಕಮಕಿ. ಅವರ ಆಯುಧಗಳು ಕತ್ತಿ ಗುರಾಣಿಗಳಲ್ಲ, ಬೀಸಣಿಗೆಗಳು, ಚುಚ್ಚುಮಾತುಗಳು, ಕೋಪದ ನೋಟಗಳು ಮತ್ತು ನಶ್ಯ. ಅದು ಹೇಗೆ ಆಯುಧ ಆಗುತ್ತೆ? ಅದೇ ಪೋಪ್ ಅವರ ಜಾಣ್ಮೆ. ಬೆಲಿಂಡಾ ತನ್ನ ಮಾರಣಾಂತಿಕ ಅಸ್ತ್ರವಾದ ನಶ್ಯವನ್ನ ಬ್ಯಾರನ್ನಿನ ಮೂಗಿಗೆ ಎರಚುತ್ತಾಳೆ. ಆಗ ಆ ವೀರ ಜೋರಾಗಿ ಸೀನಿ ಸೋಲೊಪ್ಪುಕೊಡುತ್ತಾನೆ. ಇದು ಹೋಮರ್ನ ಮಹಾಕಾವ್ಯಗಳಲ್ಲಿ ಬರೋ ವೀರರ ಯುದ್ಧಗಳ ಒಂದು ಹಾಸ್ಯಾಸ್ಪದ ಅಣಕ. ಹೌದು. ಇಡೀ ದೃಶ್ಯ ಒಂದು ಗಂಭೀರ ಯುದ್ಧದ ವರ್ಣನೆಯನ್ನ ಇಂತಹ ಕ್ಷುಲ್ಲಕ ವಸ್ತುಗಳಿಗೆ ಅನ್ವಯಿಸಿ ನಗೆಯುಕ್ಕುಸುತ್ತೆ. ಈ ಎಲ್ಲಾ ಗದ್ದಲದ ನಡುವೆ ಆ ಕತ್ತರಿಸಿದ ಕೂದಲಿನ ತುಂಡು ಏನಾಗುತ್ತೆ? ಇಲ್ಲ, ಅದೇ ಕಥೆಯ ತಿರುವು. ಈ ಗದ್ದಲದಲ್ಲಿ ಆ ಕೂದಲಿನ ತುಂಡು ಎಲ್ಲೋ ಮಾಯವಾಗಿ ಬಿಡುತ್ತೆ. ಯಾರೂ ಅದನ್ನು ಹುಡುಕೋಕಾಗಲ್ಲ. ಓ. ಆಗ ಕವಿ ಮಧ್ಯಪ್ರವೇಶಿಸಿ ಒಂದು ಸಮಾಧಾನ ಕೊಡ್ತಾನೆ. ಆ ಕಳೆದುಹೋದ ಕೂದಲಿನ ತುಂಡು ಭೂಮಿಯಿಂದ ಮಾಯವಾಗಿ ನೇರವಾಗಿ ಆಕಾಶಕ್ಕೆ ಏರಿ ಒಂದು ಹೊಸ ನಕ್ಷತ್ರಪುಂಜವಾಗಿ ಮಾರ್ಪಟ್ಟಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಕೂದಲು ನಕ್ಷತ್ರವಾಗಿ ಬದಲಾಗೋದರ ಹಿಂದೆ ಒಂದು ದೊಡ್ಡ ಸಾಂಕೇತಿಕ ಅರ್ಥವಿದೆ. ಖಂಡಿತ. ಕವಿತೆಯ ಅಂತ್ಯವೇ ಒಂದು ದೊಡ್ಡ ವಿಡಂಬನೆ ಮತ್ತು ಗಂಭೀರ ಹೇಳಿಕೆ ಕೂಡ. ಇದರ ಮೂಲಕ ಪೋಪ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಬೆಲಿಂದಾಳ ಸೌಂದರ್ಯ, ಬ್ಯಾರನ್ನ ಪರಾಕ್ರಮ ಇವೆಲ್ಲವೂ ಅಶಾಶ್ವತ. ಕಾಲಕ್ರಮೇಣ ಎಲ್ಲವೂ ಮಣ್ಣು ಪಾಲಾಗುತ್ತೆ. ಹೌದು. ಆದ್ರೆ ಕಲೆಗೆ ಅಂದ್ರೆ ಅವರ ಈ ಕವಿತೆಗೆ ಒಂದು ಕ್ಷುಲ್ಲಕ ಘಟನೆಯನ್ನ ಕೂಡ ಅಮರವಾಗಿಸೋ ಶಕ್ತಿ ಇದೆ. ಬೆಲಿಂಡಾಳ ಸೌಂದರ್ಯ ಮಾಯವಾಗ್ಬೋದು, ಆದ್ರೆ ಅವಳ ಕೂದಲಿನ ಕತೆ ಈ ಕವಿತೆಯ ಮೂಲಕ ಶಾಶ್ವತವಾಗಿ ಉಳಿಯುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ಈ ಕವಿತೆಯಿಂದ ನಮಗೆ ತಿಳಿಯುವ ಮುಖ್ಯ ಅಂಶಗಳೇನು? ಪೋಪ್ ಅವರ ವಿಡಂಬನೆಯ ಮುಖ್ಯ ಗುರಿಗಳು 3. ಮೊದಲನೆಯದು ಶ್ರೀಮಂತ ವರ್ಗದ ಡಂಬಾಚಾರ ಮತ್ತು ಆ ಟೊಳ್ಳು ಪ್ರತಿಷ್ಠೆ. ಸರಿ. ಎರಡನೆಯದು ಸಮಾಜದ ಕೃತಕ ಮತ್ತು ಭಾಷ್ಯ ಮೌಲ್ಯಗಳು. ಮತ್ತು ಮೂರನೆಯದು ಹೇಗೆ ಕ್ಷುಲ್ಲಕ ಕಾರಣಗಳು ಗಂಭೀರ ಸಂಘರ್ಷಗಳಿಗೆ ದಾರಿ ಮಾಡಿಕೊಡುತ್ತವೆ ಅನ್ನೋದು. ಈ ಕಾರಣಗಳಿಂದಲೇ ದ ರೇಪ್ ಆಫ್ ದ ಲಾಕ್ ಇಂಗ್ಲಿಷ್ ಸಾಹಿತ್ಯದ ಸಾರ್ವಕಾಲಿಕ ಶ್ರೇಷ್ಠ ಅಣಕ ಮಹಾಕಾವ್ಯಗಳಲ್ಲಿ ಒಂದಾಗಿದೆ. ಹೌದು. ಈ ಕವಿತೆ ಬರೆದು 300 ವರ್ಷಗಳೇ ಆಗಿರ್ಬೋದು, ಆದರೆ ಅದರ ಪ್ರಸ್ತುತತೆ ಇವತ್ತಿಗೂ ಮಾಸಿಲ್ಲ ಅನ್ಸುತ್ತೆ. ಯೋಚನೆ ಮಾಡಿ ನೋಡಿ, ಇಂದಿನ ನಮ್ಮ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಒಂದು ಫೋಟೋಗೆ ಬರೋ ಲೈಕ್ಗಳ ಸಂಖ್ಯೆ, ಒಂದು ಕಾಮೆಂಟ್ ಅಥವಾ ಯಾರಾದರೂ ನಮ್ಮನ್ನ ಅನ್ಫಾಲೋ ಮಾಡಿದ್ರೆ ಅದಕ್ಕೆ ನಾವು ಅತಿಯಾಗಿ ಪ್ರತಿಕ್ರಿಯಿಸೋ ರೀತಿಗೂ ಬೆಲಿಂಡಾಳ ಪ್ರತಿಕ್ರಿಯೆಗೂ ಏನಾದರೂ ಸಂಬಂಧ ಇದೆಯಾ? ಖಂಡಿತವಾಗಿಯೋ. ಇದು ನಮ್ಮನ್ನು ನಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ. ತಂತ್ರಜ್ಞಾನ ಬದಲಾಗಿದೆ, ಆದ್ರೆ ಮನುಷ್ಯನ ಸ್ವಭಾವದಲ್ಲಿನ ಆ ಟೊಳ್ಳುತನ, ಪ್ರತಿಷ್ಠೆಯ ಹಂಬಲ ಹಾಗೇ ಉಳಿದುಕೊಂಡಿದೆ.
ನಮ್ಮ ಈ ಆಳವಾದ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀವಿ. ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಹಿಂಬಾಲಿಸಲು ಮರೆಯಬೇಡಿ. ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮುಂದಿನ ಚರ್ಚೆಯಲ್ಲಿ ಭೇಟಿಯಾಗೋಣ.